ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೂರ್ತಿ ವ್ಲಾಗ್ ನನ್ನ ಮಕ್ಕಳ ಜೊತೆ ಹೇಗೆ ನಾನು ಕಾಲ ಕಳಿತೀನಿ ಅಂತಲೇ ಇದೆ. ಅದರಲ್ಲಿ ಏನು ಆಟಾಡ್ತೀಯ ನೀನು? ಹಾಂ, ದಾಡಕ್ಕೆ ಬಂದ ಅಲ್ಲಿ ಆ ಗೇಮ್ ಆಟಾಡೋ ಅಂದರೆ ಇಲ್ಲಿ ಬಂದವನು ಈ ಗೇಮ್ ಆಡೋಕ್ಕೆ, ಅವ್ರು ಎಕ್ಸಸೈಸ್ ಮಾಡೋಕ್ಕೆ ಬಂದವನು. ಹಂಗೆ ಅದಕ್ಕೆ ಆಟ ಹೇಳಿದ್ದು ಅದು ಮಾಡೋಕ್ಕಾಗುತ್ತೆ ನಿಮಗೆ? ಹಾಂ, ಮಾಡೋದಾ? ನಾನು ಬಿಟ್ಟು ಆಡ್ತೇನೆ, ನೀವು ಇಟ್ಕೊಂಡು ನನಗೆ ಕೊಡ್ತೀನಿ. ಅದು ಕಲಿತು ಇದು ಏನು ಅಂತ ಆಡ್ತೀನಿ ನಮ್ಮ ಮಕ್ಕಳ ಆಟ ಆಡೋದ್ರೆ ಈ ಆಟ ಆಡ್ತೀನಿ. ಸರಿ, ಆಟ ಅಲ್ಲ, ಎಕ್ಸಸೈಸು. ಅದನ್ನೆಲ್ಲ ಮೂರು ಮಾಡ್ತಿದ್ದಾರೆ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ಈ ಫೋನ್ ಅಲ್ಲಿ ಹೇಳಿದ್ದು ಟೈಮು 6 ಗಂಟೆ ಆಯ್ತಮ್ಮ. ನಾನು ಅದಕ್ಕೆ ಆಟ ನಿಮಗೆ ಹೇಳಿದ್ದೀನಿ. ಇದು ಚಿಕ್ಕದಮ್ಮ, ಇನ್ನೊಬ್ಬರು ದೊಡ್ಡದೈತೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ಎಷ್ಟಾಗಿದೆ ಅಂತಲೇ ನೋಡಿರಲಿಲ್ಲ. ಕತ್ಲಾಗ್ತಾ ಟೈಮ್ ನೋಡ್ತಿದ್ದೀನಿ, ನಾಳೆ 6:30 ಆಗ್ಬಿಟ್ಟೈತೆ. ಅದಕ್ಕೆ ಇನ್ನೂ ಹೋಮ್ವರ್ಕ್ ಮಾಡಿಸಿಲ್ಲ ಅಂತ ಬೇಗ ಹೊರಟ್ವಿ ಮನೆ ಕಡೆ. ಆಯಿತು ಜನ, ಹೋಗಿ ಹೋಮ್ವರ್ಕ್ ಮಾಡ್ತೀರಾ? ಹಾಂ, ಹೋಮ್ವರ್ಕ್ ಮಾಡಲ್ವಾ? ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗನ ಜೊತೆ ಪಾರ್ಕಿಗೆ ಹೋಗಿದ್ದೆ, ಆ ಕ್ಲಿಪ್ಪಿಂಗ್ಸು ಹಾಕ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇನ್ನೇನು ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಜೆ 6:30 ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅಕ್ಕಿ ಕ್ಲೀನ್ ಮಾಡೋದು, ಅದು ಇದು ಆ ಕೆಲಸ ಈ ಕೆಲಸನೇ ಆಗಿತ್ತು. ಇವತ್ತು ಸೋಮವಾರ ಆಗಿದ್ದರಿಂದ ನನ್ನ ಹಸ್ಬೆಂಡು ಮನೇಲೇ ಇದ್ದರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅವರಿಗೆ ಈ ಥರ ಎಲ್ಲ ಮಾತಾಡೋದು, ವಿಡಿಯೋ ಮಾಡೋದು, ಅಂದರೆ ಅವ್ರ ಜೊತೆ ವಿಡಿಯೋ ಮಾಡೋದು ಇಷ್ಟ ಆಗಲ್ಲ ಅವರಿಗೆ. ನಾನು ಒಬ್ಳೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊ, ನೀನು ನನ್ನ ಯಾವುದಕ್ಕೂ ಕರಿಬೇಡಿ ಅಂತಾರೆ. ಅದಕ್ಕೋಸ್ಕರ ಅವ್ರ ಜೊತೆ ಟೈಮ್ ಸಿಗೋದೆ ನನಗೆ ಈ ಟೈಮು. ಅವರು ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗೋದೆ ಈ ಸೋಮವಾರ. ಅದು ಬಿಟ್ಟರೆ ಗುರುವಾರ ಸ್ವಲ್ಪ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಬರು. ಲಕ್ಷ್ಯ ಕ್ಯಾಮ್ರಾನೇ ತಿರುಗಿಸ್ಬಿಟ್ಟು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿರೋರು ಯಾರು? ಹೋಗೋ ಕಡೆಗೆ ಹೋಮ್ವರ್ಕ್ ಮಾಡಿ, ಎದ್ ನಡಿ ಹೋಮ್ವರ್ಕ್ ಮಾಡು.
ಮಕ್ಳಿಟ್ಕೊಂಡು ವಿಡಿಯೋ ಮಾಡೋದು ತುಂಬ ಸುಲಭ ಕೆಲಸ ಅಲ್ಲ. ಮಕ್ಳಿಲ್ದಲೇ ವಿಡಿಯೋ ಮಾಡಿದ್ರೇ ಏನು ಅದು ಎಡಿಟ್ ಮಾಡಬೇಕು, ಅದು ವಾಯ್ಸ್ ಓವರ್ ಕೊಡಬೇಕು ಅಂತೆಲ್ಲ ಇರುತ್ತೆ. ಅಂಥದ್ರಲ್ಲಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಮಾತುಗಳು ಬಂದಿದ್ದಾವೆ. ಆ ಮಾತುಗಳಿಗೆ ನಾನು ಪ್ರತಿಯುತ್ತರವಾಗಿ ನಿಂತ್ಕೊಳ್ಬೇಕು. ಅವಳೇನು ಮಾಡ್ತಾಳೆ, ಅವಳ ಕೈಲಿ ಏನಾಗುತ್ತೆ ಅನ್ನೋ ಜನದ ಮುಂದೆ ನಾನು ನಿಂತ್ಕೋಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ವೀಡಿಯೋಸ್ ನೋಡಿ. ನೀವು ವೀಡಿಯೋಸ್ ನೋಡಿದ್ದೀವಿ ಅನ್ನೋದಕ್ಕೆ ಅದು ಒಂದು ಲೈಕ್ ಕೊಡಿ. ಲೈಕ್ ಕೊಡ್ತಾ ಇಲ್ಲ ಯಾರೂ. ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ದಯವಿಟ್ಟು ತಿಳಿಸಿ. ಇದೊಂಥರ ಅಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ. ನಿಮ್ಮ ಮನೆ ಮಗಳು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ನೀವು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತು ತರಕಾರಿ ಏನು ಇರಲಿಲ್ಲ. ಅಲ್ಲಿ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಅಂಗಡಿಗೆ ಹೋಗಿದ್ವಿ. ತರಕಾರಿ ಯಾವುದೂ ಬಂದಿಲ್ಲ. ನಾಳೆ ಬನ್ನಿ ಬೆಳಗ್ಗೆಗೆ ಅಂತ ಹೇಳಿದರು. ನಾಳೆ ಬೆಳಗ್ಗೆ ಇವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕಾದ್ರೆ ಹಾಗೆ ತರಕಾರಿನೂ ತೊಗೊಂಬಂದ್ಬಿಡ್ತೀನಿ. ಎಲ್ಲಾಯ್ತು ಬಟರ್ಫ್ಲೈ. ಆಯ್ತು, ಹೋಗ್ಲಿ ಬಿಡು. ಇಲ್ಲವಾಗಲೇ ಕೂತಿತ್ತು, ಗೊತ್ತಾಯ್ತಾ ಫ್ರೆಂಡ್ಸ್? ಇವಾಗ ಇಷ್ಟಪ್ಪ ಮಾಡ್ಕೊ. ಈಗ ಸಾಂಬಾರ್ ಮಾಡಕ್ಕೆ ಇಷ್ಟು ತರಲೆ ಮಾಡೋ ಮಕ್ಕಳನ್ನ ಮಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಟೊಮೊಟೊ. ಅಮ್ಮ ನೀನ್ ಮಾತಾಡು, ಇಲ್ಲ ನನಗೆ ಮಾತಾಡಕ್ ಬಿಡು. ಆಯ್ತು ಮಾತಾಡವ್ವ. ಕ್ಯಾಮ್ರಾನು ಇಡಕ್ ಬಿಡಲ್ಲ, ಏನ್ ಮಾಡಕ್ಕೂ ಬಿಡಲ್ಲ. ಓಕೆ ಮಾಡಿ ಇವಾಗ. ಅಮ್ಮ ಇವಾಗ ಮಾಡಿ. ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ ಬಂದಿದ್ದಾರೆ. ಯಾರು ಗೊತ್ತಾ ಅವರು? ಯಶಿಕಾ. ಅಣ್ಣನ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ಯಶಿಮಾ ಅಲ್ಲೋಡಿ ಹೋಮ್ವರ್ಕ್ ಬುಕ್. ಯಶಿಕಾ ಯಶಿಕಾ ಉಯ್ಶಿ ಯಾರು ನೀವು? ರಫ್ ನೋಡ್ಕೊಡಪ್ಪ. ಅವ್ರು ಬಂದಿದ ತಕ್ಷಣ ನಮಗೆ ಎಕ್ಸ್ಟ್ರಾ ಎರಡೆರಡು ಕೆಲಸ ಆ್ಯಡ್ ಆಗ್ತೈತೆ. ಎಲ್ಲ ನೋಡಿ, ಸ್ವೆಟ್ರ್ ಬಿಚ್ಚ ಅಲ್ಲೇ ಎಸ್ತವಳೆ, ಟೊಮೆಟೊ ತೆಗೆದಲ್ಲಿ 3 ಎಲ್ಲೆಲ್ಲ ಒಂದೊಂದು ಕಡೆ ಎಸ್ತವಳೆ. ಈಗ ಅಣ್ಣನ ಜೊತೆ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾವಳೆ. ಯಶಿಮಾ ಯಶಿಮಾ ಜೈ ಶ್ರೀರಾಮ್ ಹೇಳಪ್ಪ. ಇಷ್ಕಾ ಜೈ ಶ್ರೀರಾಮ್. ಅವ್ರ ತಾತ ಈಗ ಬಂದು ಬಿಟ್ಟೋದ್ರು. ತಾತ ಹೇಳ್ಕೊಟ್ಬಿಟ್ಟವ್ರೆ ಜೈ ಶ್ರೀರಾಮ್ ಅಂತ. ಅದಕ್ಕೆ ಬಂದಾಗಿಂದ ಒಂದೇ ಸಮ ಹೇಳ್ತಾನೆ ಇದ್ದಾಳೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ಓಕೆ, ಈಗ ಅಡುಗೆ ಮಾಡಿಬಿಡೋಣ. ಆಮೇಲೆ ಒಳಗಡೆ ಲೈಟ್ ಆಫ್ ಮಾಡು ಚಿನಿಮಾ. ಅಡುಗೆ ಮಾಡಾದ್ಮೇಲೆ ನನ್ನ ಮಕ್ಳ ಜೊತೆ ಟೈಮ್. ಒಳಗಡೆ ಲೈಟ್ ಆಫ್ ಮಾಡ್ಕೊಂಡ್ರೆ ಇದು ಲೈಟ್ ಹಾಕಿ. ಓಕೆ, ಈಗ ಅಡುಗೆ ಇಟ್ಬಿಟ್ಟು ಅಡುಗೆ ಇಲ್ಲಿಡೋದು, ಪಾತ್ರೆ ಅಲ್ಲಿ ತೊಳೆಯೋದು. ಈಗ ಅಡುಗೆಗೆ ಇಟ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ಅವ್ರ ಮಕ್ಕಳದು ಹೋಮ್ವರ್ಕ್ ಆಗೋ ಅಷ್ಟೊಳಗೆ ನಾನು ಅಡುಗೆ ಮುಗಿಸ್ಕೋಬೇಕು. ಟೊಮೆಟೊ ಸಾರು ಮಾಡೋಕ್ಕೆ ಒಂದು ಈರುಳ್ಳಿನ ಒಂದು 3 ಭಾಗ ಮಾಡಿಕೊಂಡು, ಒಂದು ಈರುಳ್ಳಿಲಿ 6 ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಯಾಕಂಗೆ ಕಟ್ ಮಾಡಿ ಹಾಕ್ತೀನಿ ಅಂದರೆ ಹುಳ ಏನಾದರೂ ಇದ್ದರೆ ಅಂತ ಅಷ್ಟೇ ನೋಡಿಬಿಟ್ಟು ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ ನೀರು ಹಾಕಿ ಅದನ್ನು ಬೇಯೋಕ್ಕಿಡ್ತೀನಿ.
ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಈ ಥರ ಸೌಂಡ್ ಬರ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಅವ್ರ ಮನೆ ಫಿನಿಶಿಂಗ್ ಆಗೋವರೆಗೂ ಹೀಗೆ ಇರುತ್ತೆ ಸೌಂಡು. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅದನ್ನು ಜಾರಿಗೆ ಹಾಕ್ಕೊಳ್ತೀನಿ ಬೇಯಿಸಿರೋದನ್ನೆಲ್ಲ. ಅದಕ್ಕೆ ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಂಬಾರು ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇಷ್ಟೇ ದಪ್ಪ ಹುಣ್ಸೆಹಣ್ಣು ಹಾಕ್ಕೊಂಡೆ. ನಾನು ಹುಣ್ಸೆಹಣ್ಣು ಹಾಕ್ಕೋಬಾರ್ದಾಗಿತ್ತು, ಹಾಕ್ಕೊಬಿಟ್ಟೆ. ಅದನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಯಾಕಂದರೆ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ನಲ್ಲ, ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಂಡು ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಿಮಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಮೇಲಿಟ್ಟು ಅದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದಕ್ಕೆ ಸಪ್ರೇಟ್ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಮಾಡ್ಬೋದು ಡೈರೆಕ್ಟು, ಬಟ್ ಪಾತ್ರೆ ಕಪ್ಪಾಗಿಬಿಡುತ್ತೆ ಅಂತ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಆ ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಕರಿಬೇವು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಒಗ್ಗರಣೆನ ಈ ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಟೊಮೆಟೊ ಸಾಂಬಾರು ತಿನ್ನೋಕ್ಕೆ ರೆಡಿ ಆಗಿರುತ್ತೆ. ಹುಣ್ಸೆಹಣ್ಣು ಯಾಕೆ ಹಾಕ್ಕೋಬಾರ್ದಾಗಿತ್ತು ಅಂದರೆ 3 ಟೊಮೆಟೊ ಹಾಕ್ಕೊಂಡಿದ್ದೆ, ಅದು ಹುಳಿ ಇತ್ತು. ಬಟ್ ಹುಳಿ ಇಲ್ವೇನೋ ಅಂದ್ಕೊಂಡು ನಾನು ಹುಣ್ಸೆಹಣ್ಣು ಹಾಕ್ಕೊಂಡ್ಬಿಟ್ಟೆ. ಅದು ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಬೈಸ್ಕೊಂಡೆ, ಇನ್ನೇನು ಮಾಡೋಕ್ಕಾಗಲ್ಲ, ಅವರು ಹುಳಿ ಜಾಸ್ತಿ ತಿನ್ನಲ್ಲ. ಇಷ್ಟೇ, ನಮ್ಮ ಸಾಂಬಾರು ರೆಡಿ. ನನ್ನಿಬ್ಬರು ಮಕ್ಕಳು ಮನೇಲಿದ್ದರೆ ಯಾವಾಗಲೂ ಇದೇ ಆಗಿರುತ್ತೆ, ಪ್ರತಿದಿನವೂ ಹೀಗೆ ಇರುತ್ತೆ. ಬಟ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಬಕೆಟ್ ಬಟ್ಟೆ ಇದೆ, ನಾಳೆ ಒಗ್ದಾಕಬೇಕು. ನನ್ನ ಮಗಳು ರಾಗಿ ಹಸಿಟ್ಟು ತೊಗೊಂಡು ಅದಕ್ಕೆಲ್ಲ ಒರೆಸ್ತಾ ಇದ್ದಾಳೆ. ನಾನು ಮುದ್ದೆಗಿಟ್ಟಿದ್ದೆ, ಅಲ್ಲಿ ರಾಗಿ ಹಸಿಟ್ಟು ತೊಗೊಂಡೆಲ್ಲ ಒರೆಸ್ತಾ ಇದ್ದಾಳೆ. ಯಾರೆಲ್ಲ ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.